5ನೇ ಬಾರಿಗೆ ಸ್ಪರ್ಧೆಗೆ ಬಯಸಿ ಪ್ರಹ್ಲಾದ್ ಜೋಶಿ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಸಲು ಮುಂದಾಗಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಪ್ರಹ್ಲಾದ್ ಜೋಶಿ ಅವರ ಒಂದು ನಾಮಪತ್ರ ಯಶಸ್ವಿಯಾಗಿ ಅಭೂತಪೂರ್ವ ಅಂತ ಬೆಂಬಲ ಕಂಡು ಬರ್ತಾ ಇದೆ. ಈಗಾಗಲೇ ಶಿವಾಜಿ ವೃತ್ತದಿಂದ ಈ ಒಂದು ನಾಮಪತ್ರ ಸಲ್ಲಿಕೆ ಮೆರವಣಿಗೆ ಆರಂಭಗೊಂಡಿದ್ದು, BS ಯಡಿಯೂರಪ್ಪ ಆದಿಯಿಂದ ಹಿಡ್ಕೊಂಡು BJPಯ ಘಟಾನುಘಟಿ ನಾಯಕರು ಈ ಒಂದು ನಾಮಪತ್ರ ಸಲ್ಲಿಕೆಯಲ್ಲಿ ತೊಡಗಿದ್ದಾರೆ. ಸದ್ಯ ಈಗ ನೀವು ಮೆರವಣಿಗೆಯಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಶಿವಾಜಿ ವೃತ್ತದಿಂದ ಆರಂಭಗೊಂಡಂಥ ಈ ಒಂದು ಮೆರವಣಿಗೆಯಲ್ಲಿ ರಸ್ತೆ ಉದ್ದಕ್ಕೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಿಕ್ಕಿರುವುದು BJPಯ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು ಸಹಿತ ದೇಶಕ್ಕೆ ಮೋದಿ, ಧಾರವಾಡಕ್ಕೆ ಜೋಶಿ ಎಂಬ ಒಂದು ಘೋಷಣೆಯೊಂದಿಗೆ ಈ ಒಂದು ಮೆರವಣಿಗೆಯಲ್ಲಿ ತೊಡಗಿದ್ದು ಕಂಡು ಬರ್ತಾ ಇದೆ. ನೀವು ಈಗ ಈ ಒಂದು ದೃಶ್ಯದಲ್ಲಿ ಕಾಣ್ತಾ ಇರುವುದು BJPಯ ಒಂದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಬೈರತಿ ಬಸವರಾಜ್, ಮಾಜಿ ಸಚಿವರು, ಮಾಜಿ ಶಾಸಕರು, BJP ಧಾರವಾಡ ಜಿಲ್ಲೆ BJP ಎಲ್ಲ ಸಚಿವರು, ಎಲ್ಲ ಒಂದು ಶಾಸಕರು ಈ ಒಂದು ಮೆರವಣಿಗೆಯಲ್ಲಿ ಒಂದು ಪಾಲ್ಗೊಂಡಿದ್ದು, ಅಂದರೆ 5ನೇ ಬಾರಿಗೆ ಒಂದು ಸ್ಪರ್ಧೆಗೆ ಬಯಸಿ ಈ ಒಂದು ನಾಮಪತ್ರ ಸಲ್ಲಿಸಲು ಹೊರಟಿರುವಂತಹ ಒಂದು ಜೋಶಿ ಅವರಿಗೆ ಶಕ್ತಿ ತುಂಬಲು BJPಯ ಘಟಾನುಘಾಟಿಯ ನಾಯಕರು ಈ ಒಂದು ರ್ಯಾಲಿಯಲ್ಲಿ ಜೋಶಿ ಅವರೊಂದಿಗೆ ಶಕ್ತಿ ತುಂಬಲು ಮುಂದಾಗಿದ್ದಾರೆ. ಹೀಗಾಗಿ ಮೆರವಣಿಗೆ ಉದ್ದಕ್ಕೂ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಒಂದು ಕಡೆ ಜಾನಪದ ಕಲಾ ತಂಡಗಳ ವೈಭವ, ಅದರ ಜೊತೆಗೆ ಕಿಕ್ಕಿರಿದು ತುಂಬಿರುವಂತಹ ಜನಸ್ತೋಮ, ಸಾರ್ವಜನಿಕರು, ಮತದಾರರು ಮತ್ತು ಪ್ರಮುಖವಾಗಿ ಕಾರ್ಯಕರ್ತರು, ಮುಖಂಡರು ಸಹಿತ ಈ ಒಂದು ಮೆರವಣಿಗೆ ಉದ್ದಕ್ಕೂ ದೇಶಕ್ಕೆ ಮೋದಿ, ಧಾರವಾಡಕ್ಕೆ ಜೋಶಿ ಎಂಬ ಒಂದು ಘೋಷಣೆಯೊಂದಿಗೆ ಈ ಒಂದು ಮೆರವಣಿಗೆಯಲ್ಲಿ ತೊಡಗಿರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಹೀಗಾಗಿ ಈ ಒಂದು ಮೆರವಣಿಗೆಯಲ್ಲಿ 30,000ಕ್ಕೂ ಹೆಚ್ಚು ಈ ಒಂದು ಕಾರ್ಯಕರ್ತರು ಈ ಒಂದು ಕೇಸರಿಯ ಒಂದು BJPಯ ಭದ್ರಕೋಟೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಒಂದು ನಾಮಪತ್ರ ಸಲ್ಲಿಸುವ ಮೆರವಣಿಗೆಯಲ್ಲಿ ಈ ದೃಶ್ಯದಲ್ಲಿ ಕಾಣ್ತಾ ಇರ್ಬೋದು. ಹೀಗಾಗಿ ಇವತ್ತಿನ ಒಂದು 5ನೇ ಬಾರಿಗೆ ಸ್ಪರ್ಧೆಗೆ ಬಯಸಿರುವಂಥ ಜೋಶಿ ಅವರಿಗೆ BJPಯ ನಾಯಕರು ಒಂದು ಕಡೆ ಶಕ್ತಿಯನ್ನು ತುಂಬಿದ್ದಾರೆ. ಅದರ ಜೊತೆಗೆ ಮೆರವಣಿಗೆ ಉದ್ದಕ್ಕೂ 30,000ಕ್ಕೂ ಹೆಚ್ಚು ಈ ಒಂದು ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸಹಿತ ರಸ್ತೆ ಉದ್ದಕ್ಕೂ ಸಹಿತ ಕೈ ಬೀಸುತ್ತಾ ದೇಶಕ್ಕೆ ಮೋದಿ, ಧಾರವಾಡಕ್ಕೆ ಜೋಶಿ ಎಂಬ ಒಂದು ಘೋಷಣೆಯೊಂದಿಗೆ ಇವರನ್ನು ಸ್ವಾಗತ ಮಾಡಲು ಇವರಿಗೆ ಬೆಂಬಲ ಸೂಚಿಸಿದ್ದು ಕಂಡು ಬರ್ತಾ ಇದೆ. ಹೀಗಾಗಿ ಇವತ್ತಿನ ಈ ಒಂದು ಜೋಶಿಯವರ ಒಂದು ರ್ಯಾಲಿ ನಿಜಕ್ಕೂ ಕೂಡ ಅಭೂತಪೂರ್ವವಾದಂಥ ಯಶಸ್ವಿಯಾಗಿದ್ದು, ಈ ಒಂದು ಜೋಶಿಯವರ ಒಂದು ಶಕ್ತಿಗೆ ಇವತ್ತಿನ ರ್ಯಾಲಿಯೇ ಸಾಕ್ಷಿಯಾಗಿದೆ. ಕ್ಯಾಮರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ TV, ಹುಬ್ಬಳ್ಳಿ.